ನಿರಾಸೆಯನ್ನು ಎದುರಿಸಬೇಕಾಯ್ತು, ಅನುಭವಿಸ್ಬೇಕಾಯ್ತು, ಅಂಥವ್ರನ್ನೆಲ್ಲ ಸಂಪರ್ಕ ಮಾಡುವಂಥ ಪ್ರಯತ್ನ ಇವತ್ತು JDS ಕೂಡ ಮಾಡ್ತಿದೆ. ಯಾಕೆ ಕಾಂಗ್ರೆಸ್ ಮಾಡಲಿಲ್ವಾ ಅಥವಾ BJP ಮುಂದಿನ ದಿನಗಳಲ್ಲಿ ಮಾಡಲ್ವಾ? ಈ ರೀತಿಯ ಪ್ರಶ್ನೆಗಳು ನಮ್ಮ ಮುಂದೆ. ಚರ್ಚೆ ಶುರು ಮಾಡೋದಕ್ಕೂ ಮುನ್ನ ಕೆಲವೇ ನಿಮಿಷಗಳ ಹಿಂದೆ KPCC ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಮಾತನಾಡಿದ್ದಾರೆ. ಟಿಕೆಟ್ ಬಗ್ಗೆನೇ ಮಾತನಾಡಿದ್ದಾರೆ. ಅದು ಹೊರತುಪಡಿಸಿ ಬೇರೆ ಬೇರೆ ವಿಷಯ ಮಾತನಾಡಿದ್ದಾರೆ. ಟಿಕೆಟ್ ಬಗ್ಗೆ, ಎರಡನೇ ಪಟ್ಟಿ ಬಗ್ಗೆ ಏನು ಹೇಳಿದ್ರು ಕೇಳೋಣ. ನಮ್ಮ ಎಲ್ಲ ಸೀಟ್ಗಳನ್ನು ಈಗಾಗಲೇ CECಲಿ ಚರ್ಚೆ ಮಾಡಿದ್ದೇವೆ. ಎಲ್ಲ ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಬಿಜೆಪಿಯವರು ಯಾಕಿನ್ನ ಸೀಟ್ ಅನೌನ್ಸ್ ಆಗ್ತಾ ಇಲ್ಲ ಅಂತೇಳಿ ನಿಮ್ಮ ಮುಖಾಂತರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಹಳ ಜನ ಬಾಗಿಲುಗಳು ತಟ್ತಾ ಇದ್ದಾರೆ. ನಾನು ಯಾರ ಹೆಸರುಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ನಾನು ತಯಾರಿಲ್ಲ. ಬಹಳ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಗಳೆಲ್ಲ ಮುಗಿಸಿದ್ದೇವೆ. ನಮ್ಮ AICC ಅಧ್ಯಕ್ಷರು ಯಾವಾಗ ಬೇಕೋ ಅದನ್ನು ನಾವು ಹೇಳಿದ ಮೇಲೆ ಅನೌನ್ಸ್ ಮಾಡ್ತಾರೆ. ಈ ಚರ್ಚೆಯಲ್ಲಿ ನನ್ನ ಜೊತೆ JDSನಿಂದ ರಾಜುಗೌಡರು ಇದ್ದಾರೆ, BJPಯಿಂದ ಡಾಕ್ಟರ್ ತೇಜಸ್ವಿನಿ ಗೌಡ, ಕಾಂಗ್ರೆಸ್ನಿಂದ AICC ವಕ್ತಾರರಾದ ಐಶ್ವರ್ಯ ಮಹಾದೇವ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ಇದ್ದಾರೆ. ನಾನು BJP ಅವರ ಜೊತೆ ಮಾತನಾಡಿ ಶುರು ಮಾಡ್ಬೋದಾ ಅಂತ. ಮೇಡಮ್, ಎರಡನೇ ಪಟ್ಟಿ ಬಂತು, 166 ಅಭ್ಯರ್ಥಿಗಳಾಗೋದ್ರು. ಅವ್ರ ಪಕ್ಷದಲ್ಲಿ 93 ಅಭ್ಯರ್ಥಿಗಳಾಗೋಗಿದ್ದಾರೆ. 60ರದ್ದು ಪಟ್ಟಿ ರೆಡಿ ಇದೆಯಂತೆ. ಅದು ಬಿಟ್ಟರೆ 153 ಆಗೋಗುತ್ತೆ. ಅಲ್ಲೂ ಒಬ್ರು 166, ಇನ್ನೊಬ್ರು 153 ಹತ್ತತ್ರ. ಮೇಡಮ್, ನೀವು ಇನ್ನೂ 3 ಮಾಡಲಿಲ್ವಲ್ಲ ಅಂತ. ನಮಗೆ ಕಂತುಗಳಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಸತಿ ಪಾರ್ಟಿ ಸುಪ್ರೀಂ, ಪಾರ್ಟಿ ಫೈನಲ್. ಪಾರ್ಟಿಗೆ ಆ ಸಂಘಟನಾ ಒಂದು ನೇತೃತ್ವದಲ್ಲಿ ನಂಬಿಕೆ ಇದೆ ಕಾರ್ಯಕರ್ತರಿಗೆ, ಆಕಾಂಕ್ಷಿಗಳಿಗೆ. ಪಾರ್ಟಿ ಏನೇ ನಿರ್ಧಾರ ತಗೊಂಡ್ರು ಹೈಕಮಾಂಡ್ನ ಒಂದು ನಮ್ಮ ಸಂಸದೀಯ ಮಂಡಳಿ ಏನಿರುತ್ತೆ ಟಿಕೆಟ್ ಅಂತಿಮಗೊಳಿಸೋದ್ರಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದೀವಿ. 3 ಹೆಸರನ್ನ ಕೊಟ್ಟಿದ್ದೀವಿ. ಅವರಿಗೆ ಬೇರೆಯವ್ರಿಗೆ ಹೇಳ್ತೀವಿ ಯಾವ ಆಧಾರದ ಮೇಲೆ ಆಗತ್ತೆ ಅನ್ನೋದನ್ನ ಮನನ ಮಾಡಿದ್ದೀವಿ, ಮಾಡ್ತೀವಿ. ನಮ್ಗೆ ಆ ಧೈರ್ಯ ಇದೆ. ಒಂದೇ ಸಲ ಶಿವಕುಮಾರ್ ಅವ್ರು ಯಾಕೆ ಕೇಳ್ತಾರೆ ಅಂದ್ರೆ, ಬಿಜೆಪಿ ಅವ್ರು ಯಾಕೆ ಪಟ್ಟಿ ಬಿಡುಗಡೆ ಮಾಡಿಲ್ಲ, ನಾನು ನಿಮ್ಮ ಮೂಲಕ ಕೇಳ್ತೀನಿ ಅಂದ್ರೆ ಯಾಕೆಂದ್ರೆ ನಿಮ್ಮ ಮೂಲಕ DK ಅವ್ರಿಗೊಂದು ಈಗೇನೋ ಮುಗಿಸಿದೀವಿ ಅಂತ ಹೇಳಿದ್ರು ಅವರು. ಪಟ್ಟಿನಲ್ಲಿ ಮುಗಿಸಿದೀವಿ. ಫೈನಲ್ ಆಗಿದ್ರೆ ಅನೌನ್ಸ್ ಮಾಡಕ್ಕೆ ಏನ್ ಸಮಸ್ಯೆ? ನಿಖಿಲ್, ಇವತ್ತಲ್ಲ 6 ತಿಂಗಳ ಬದಲು ಇದೆ. ನಿಮಗೆ ಗೊತ್ತಿರುತ್ತೆ, ನೀವು ಹಿಂದಕ್ಕೆ ನೋಡಿ ಕಾರ್ಯಕ್ರಮ ಮಾಡಿದ್ದೀವಿ, ಎಷ್ಟೊಂದು ಚರ್ಚೆ. ಕಾಂಗ್ರೆಸ್ನಂಥ 130 ವರ್ಷ ಇತಿಹಾಸ ಇರುವ ಪಾರ್ಟಿ ಪ್ರತಿ ಸಲ ಇಲೆಕ್ಷನ್ ಆದಾಗಲೂ ಆತ್ಮಾವಲೋಕನ ಅಂತ ಮಾಡ್ಕೊಳ್ಳುತ್ತೆ. ಆಮೇಲೆ ಸೋಲಿಗೆ ಕಾರಣಗಳೇನು ಅಂತ ತಿಳ್ಕೊಳ್ಳುತ್ತೆ. ದಿಗ್ಗಜರು ಆಂಟೋನಿ ಅಂತವರೆಲ್ಲ, ಏಕೆ ಆಂಟೋನಿ ಅಂತವರೆಲ್ಲ ಸಲಹೆ ಕೊಡ್ತಾರೆ. ಎಂದಾದ್ರು ಅಳವಡಿಸ್ಕೊಂಡಿದ್ದಾರೆ. 6 ತಿಂಗಳ ಮೊದಲೇ ನಾವು ಪಟ್ಟಿ ಬಿಡುಗಡೆ ಮಾಡ್ತೀವಿ ಅನ್ನೋದನ್ನ 60 ವರ್ಷದಿಂದನೂ ಹೇಳ್ಕೊಂಡ್ ಬಂದಿದ್ದಾರೆ. ಇವತ್ತಿನ ಕಂತಲ್ಲಿ ಯಾಕೆ, ಸ್ಟೇಜ್ ಬೈ ಸ್ಟೇಜ್ ಯಾಕೆ ಒಂದೇ ಸಲ ರಿಲೀಸ್ ಮಾಡಿ? ಅಲ್ಲ ಮೇಡಮ್, ನೀವು ಯಾಕೆ ಅಂತ ಕೇಳ್ತೀರಿ, ಬಟ್ ಕೇಳೋ ಅಧಿಕಾರ ನಿಮ್ಗಿದ್ಯಾ ಅಂತ. ಅವ್ರು ಕಂತು ಪಟ್ಟಿ ಅಂತ ಬಿಡ್ತಾರೆ, ನೀವು ಒಂದು ಬಿಡ್ತಿಲ್ವೇ? ನಾವು ಒಂದೊಂದೇ ಬಿಡಲ್ಲ, ನಾವು ಒಟ್ಟಿಗೆ ಬಿಡ್ತೀವಿ, ಒಟ್ಟಿಗೆ ಪ್ರಕಟಿಸ್ತೀವಿ, ಒಟ್ಟಿಗೆ. ಆಯ್ತು, ಅವ್ರು ಹಾಗೆ ಮಾಡ್ಲಿ. ಇಬ್ರು ಪಟ್ಟಿ ಜಗಳದಲ್ಲಿ 3ನೇವರ ಪಟ್ಟಿ ಲಾಭ ಆಗ್ಬಿಡುತ್ತಾ ಅಂತ. JDS ಅವರು ಈಗಾಗಲೇ ನಮಗೆ ಗೊತ್ತಿರೋ ಹಂಗೆ, ಪಾಪ ಅವ್ರು ನನಗೆ ಹೆಸರು ಹೇಳ್ಬೇಡ ಅಂತಿದ್ದಾರೆ, ಈಗಾಗಲೇ ನೀವು ಒಂದಷ್ಟು ಜನ ಕಾಂಗ್ರೆಸ್ಸಿಂದ ನಿರಾಸೆ ಅನುಭವಿಸಿದವ್ರಿಗೆ ನೀವು ಸಂಪರ್ಕ ಮಾಡಿದ್ದೀರಿ. ಬೆಂಗಳೂರಿನಲ್ಲೂ ಇದೆ, ಬೆಂಗಳೂರು ಆಚೆನೂ ಇದೆ. ಅಂದರೆ ಇವರು ಪಟ್ಟಿ ಬಿಟ್ಟು ಗೊಂದಲ, ಇವ್ರು ಪಟ್ಟಿ ಬಿಡೋದ್ರ ಬಗ್ಗೆನೇ ಗೊಂದಲ. ಈ 2 ಗೊಂದಲದ ನಡುವೆ ನೀವೊಂದು ಗೂಡು ಕಟ್ಕೊಂಡ್ಬಿಡ್ಬೇಕು ಅಂತ, ಪಟ್ಟಿ ಗೂಡು. ಪ್ಲೀಸ್. ಈಗ ನಮ್ಮವ್ರನ್ನೂ ಅವ್ರು ಸಂಪರ್ಕಿಸಿದ್ದಾರೆ, ಒಂದಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿರೋರು BJPಗೂ ಹೋಗಿದ್ದಾರೆ, ಕಾಂಗ್ರೆಸ್ಗೂ ಹೋಗಿದ್ದಾರೆ. ಇಲ್ಲಿ ರಾಜಕೀಯ ಮೇಲಾಟಗಳಲ್ಲಿ ಯಾರು ಯಾವಾಗ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕದ ತಟ್ತಾರೆ. ನಾವು ಕ್ಯಾಂಡಿಡೇಟನ್ನು ತುಲನೆ ಮಾಡ್ತೀವಿ. ಕ್ಯಾಂಡಿಡೇಟ್ ವೆಯ್ಟ್ ಆಗಿದ್ದಾನೆ ಅಂದರೆ ಕರ್ಕೊಂತೀವಿ, ಅದರಲ್ಲೇನು ತಪ್ಪೇನಿಲ್ಲ. ಈಗ ಎಲ್ಲರೂ ಅದನ್ನೇ ಮಾಡ್ತಾ ಇರೋದು, BJಪಿಯವರು ಅದನ್ನೇ ಮಾಡ್ತಾ ಇರೋದು. ಇಲ್ಲೆರಡೂ ಕಡೆ ಬೇಸರ ಆದವ್ರನ್ನ ಲಾಸ್ಟಲ್ಲಿ ಅವ್ರು ಲಿಸ್ಟ್ಗೆ ಹಾಕೊಳ್ಳೋಣ ಅಂತ ಕಾಯ್ಕೊಂಡವ್ರೆ ಅನ್ಸುತ್ತೆ. ಈಗ ಉದಾಹರಣೆಗೆ ಸುಮ್ಮನೆ ಕಾಂಗ್ರೆಸ್ ಬಗ್ಗೆ ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಪಾಪ ರಾಜಾಜಿನಗರಕ್ಕೆ ಬಂದರೆ ಎಷ್ಟು ಜನ ಆಸ್ಪಿರೆಂಟ್ ಇದ್ರು. BJಪಿಯಿಂದ ಯಾವುದೋ ಒಂದು ಬಂತು, ರಪ್ ಅಂತ ಕೌಚ್ ಹಾಕೊಂಡ್ರು. ನಿಮ್ಮಿಂದ ಹೋಗಿತ್ತು, ನಮಗ್ ಬಂದಿತ್ತು, ಮತ್ತೆ ನಮ್ಮಿಂದ ಅವ್ರು ಕೌಚ್ ಹಾಕೊಂಡಿದ್ರು, ಕಾಂಗ್ರೆಸ್ ಕೌಚ್ ಹಾಕೊಂಡ್ರು. ಹೇಳಿ ಪುಟ್ಟಣ್ಣವ್ರ ಬಗ್ಗೆ ಹೇಳೋದೇನು ಅಲ್ಲ. ಅದೇನೋ ಹೇಳ್ತಾರಲ್ಲ, ಜಗಜ್ಜಾಗಿರಾಗಿರೋಂಥ ವಿಚಾರನ ನಾವು ಹೇಳೋವಂಥದ್ದು ಏನೈತಿ. ಈಗ ಸುವಿ ಅಂದಿದ ತಕ್ಷಣ ಮುಂದಿನ ರಾಗ ಏನು ಅಂತ ಜನಕ್ಕೆ ಕಾಮನ್ ಆಗಿ ಅರ್ಥ ಆಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಅವ್ರವ್ರದ್ದೇ ಆದಂಥ ಲೆಕ್ಕಾಚಾರಗಳಲ್ಲಿ ಇರ್ತಾರೆ. ಎಲ್ಲರದು ಒಂದು ಕಡೆ ಅಜೆಂಡಾ ಏನು ಅಂದರೆ ಮ್ಯಾಜಿಕ್ ನಂಬರ್ 113 ರೀಚ್ ಮಾಡಬೇಕು. ನೀವು
ಪೋಲ್ಸ್ಗಳಲ್ಲಿ ತೋರಿಸ್ಬಿಟ್ಟಿದ್ದೀರಾ. ಒಂದು ಸರ್ವೆ ಪೋಲ್ಸ್ಗಳಲ್ಲಿ ಇವರು ನಿಯರೆಸ್ಟ್ ಇದ್ದಾರೆ 90-95ಕ್ಕಿದ್ದಾರೆ, ಇವರು 95ಕ್ಕಿದ್ದಾರೆ, ಇವರು 50ಕ್ಕಿದ್ದಾರೆ, 30ಕ್ಕಿದ್ದಾರೆ, 60ಕ್ಕಿದ್ದಾರೆ. ಎಲ್ಲರಿಗೂ ಏನಾಗುತ್ತೆ ಅಂದರೆ ನಮ್ಮದೇ ಆದಂಥ ರೇಸಲ್ಲಿ ನಾವು ಮುಂದೆ ಬರಬೇಕು, ನೋಡೋಣ ಮತದಾರ ಅಲ್ಲ, ಮುಂದೆ ಬರ್ಬೇಕು ಅಂದ್ರೆ ಮುಂಚೆ ಫಸ್ಟ್ ಪಟ್ಟಿ ಕೊಡ್ಬೇಕಲ್ಲ ರಾಜುಗೌಡ್ರೆ. ಹೌದು. ಅಲ್ಲ, ಇವ್ರ ಪಟ್ಟಿ ಅವ್ರ ಪಟ್ಟಿ ಮೇಲೆ ಇವ್ರ ಪಟ್ಟಿ ಡಿಪೆಂಡೆಂಟು, ಇವ್ರಿಬ್ಬರ ಪಟ್ಟಿ ಮೇಲೆ ನಿಮ್ ಪಟ್ಟಿ ಡಿಪೆಂಡೆಂಟ್. ಫಸ್ಟ್ ಪಟ್ಟಿ ರಿಲೀಸ್ ಮಾಡಿದ್ ಯಾರು? ಆ ಕೀರ್ತಿ ನಿಮ್ಗೆ ಹೋಗ್ಬೇಕು ಬಿಡಿ. 93 ಜನ ಫಸ್ಟ್ ಪಟ್ಟಿ ನೀವು ಮಾಡ್ಬಿಟ್ರಿ. ನೀವು ನನಗೆ ಇನ್ನೂ ಕಾಡ್ತಾರೋ ಪ್ರಶ್ನೆ ಅಂದ್ರೆ ಫಸ್ಟ್ ಮಾಡಿದ್ವಿ ಅಂದ್ರೆ ಅದು ಆತ್ಮವಿಶ್ವಾಸದ ಸೂಚನೆನಾ? ಆತ್ಮವಿಶ್ವಾಸವನ್ನ ಸಾಬೀತುಪಡಿಸುವಂತ ಒಂದು ಕ್ರಮನ ಅದು? ಐಶ್ವರ್ಯ ಮಾದೇವ್ ಅವರು ನನ್ನ ಧ್ವನಿ ಕೇಳ್ತಾರೆ. ಆಮೇಲೆ ಇನ್ನೂ ಒಂದು ಪ್ರಶ್ನೆ. ಈಗ ನನಗೆ ಸಾಕಷ್ಟು ಬಿಜೆಪಿ ಒಂದಷ್ಟು ಜನ ಲೀಡರ್ಸ್ ಆಲೆ ಪ್ರಚಾರಕ್ಕೆ ಅಂತ ಪೂಜೆ ಮಾಡ್ಬಿಟ್ಟಿದ್ದಾರೆ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ ಇಬ್ಬಿಬ್ರು ಪೂಜೆ ಮಾಡೋರು. ನನಗೆ ಅದೇ ಗೊಂದಲ ಆಗ್ತಾ ಐತೆ, ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ. ಆಮೇಲೆ ನಮ್ಮಲ್ಲೂ ಅಷ್ಟೇ ಒಂದಷ್ಟು ಅಲ್ಲ, ನಿಮಗೆ ಗೊಂದಲ ಅಂದ್ರೆ ಅವ್ರ ಪಕ್ಷದವ್ರಿಗೆ ಹೆಂಗಿರ್ಬೇಡ, ಯೋಚನೆ ಮಾಡಿ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮಲ್ಲೂ ಒಂದಷ್ಟು ರೀಶಫಲ್ ಆಗೋವು ಇದಾವೆ. ಈಗ ಲಾಸ್ಟ್ 93 ಪಟ್ಟಿ ಬಿಟ್ಟಿದ್ರಲ್ಲಿ ಒಂದಷ್ಟು ರೀಶಫಲ್ ಆಗ್ತವೆ. ಯಾಕೆಂದರೆ ರೇಸಲ್ಲಿ ಯಾವ್ದು ಚೆನ್ನಾಗಿ ಕುದುರೆ ಓಡುತ್ತೋ ಅನ್ನೋದ್ರ ಮೇಲೆ ಒಂದಷ್ಟು ನಿರ್ಧಾರಗಳು ತಗೋತೀವಿ. ಆಮೇಲೆ ಕೆಲವರು ತಮ್ಮ ಕ್ಯಾಂಡಿಡೇಚರಿಂದ ಹಿಂದೆ ಸರಿಯುವಂಥ ಪ್ರಯತ್ನದಲ್ಲೂ ಕೆಲವರು ಇದ್ದಾರೆ. ನನಗೆ ಬೇಡ, ಹಿಂದೆ ಹೋಗ್ತೀನಿ ಅಂತೇಳಿ 1-2-3 ಕ್ಯಾಂಡಿಡೇಟ್ ಹಿಂದೆ ಹೋಗೋರು ಇದ್ದಾರೆ. ಆ ಜಾಗಕ್ಕೆ ಬೇರೆಯವ್ರು ಬರೋ ಪ್ರಯತ್ನ ನಡೀತಾ ಇದೆ. ಐಶ್ವರ್ಯ ಅವ್ರು ಮಾತಾಡ್ಲಿ, ಆಮೇಲೆ ನಾವು ಚರ್ಚೆ ಮಾಡೋಣ. ಅಲ್ಲ, ಐಶ್ವರ್ಯ ಅವರೇ, ಇವತ್ತು 2ನೇ ಪಟ್ಟಿ ಬಂತು. ಇಲ್ಲಿ ಪ್ರಶ್ನೆ ಕೇಳೋರು ಈ ರೀತಿ ಕೇಳ್ಬೋದಾ? ಮೀಟಿಂಗ್ ಎಕ್ಸ್ಟೆಂಡ್ ಆಗೋಯ್ತು 2 ದಿನ, ಅದಾದ್ಮೇಲೂ ನಿರೀಕ್ಷೆಯಂತೆ ಪಟ್ಟಿ ಬರಲಿಲ್ಲ. ಯಾರ ನಿರೀಕ್ಷೆ ಅಂತ ನೀವು ಕೇಳ್ಬೋದು. ಅದು ನಿಮ್ಮ ಪಕ್ಷದಲ್ಲಿದ್ದವ್ರ ನಿರೀಕ್ಷೆನೆ. ಕನಿಷ್ಠ ಅಷ್ಟು ಟಿಕೆಟು ಇಷ್ಟು ಟಿಕೆಟು ಅಂತ ಚರ್ಚೆ ಮಾಡ್ತಿದ್ದವರು ಫೈನಲಿ ಯು ಆಲ್ ಹ್ಯಾಡ್ ಟು ಸೆಟಲ್ ಡೌನ್ ಫಾರ್ 42 ನೇಮ್ಸ್, ಇನ್ ಟೋಟಲ್ 166. ಆದರೆ ಇವತ್ತು ಬಂದಂಥ ಪಟ್ಟಿನಲ್ಲೂ ಪೂರ್ಣ ಪ್ರಮಾಣದ ಅಭ್ಯರ್ಥಿಗಳ ಹೆಸರಿಲ್ಲ, 224 ಘೋಷಣೆ ಆಗಲಿಲ್ಲ. ಅಲ್ಲಿಗೆ ತೊಂದರೆ ಸವಾಲ್ಗಳು ಇವತ್ತಿಗೂ ಕಾಂಗ್ರೆಸ್ನ ಕಾಡ್ತಿದೆ ಅನ್ನೋದು ಒಂದು ಪ್ರಶ್ನೆ, ಅಭಿಪ್ರಾಯ 2. ನಿಮ್ಮ ಉತ್ತರ ಕೇಳ್ತಿದ್ದೇನೆ. ನಮಸ್ಕಾರ ನಿಖಿಲ್ ಅವರೇ. ಮೊದಲನೇದಾಗಿ ಒಂದು ಇಂಗ್ಲಿಷ್ ಲೈನ್ ಇದೆ, ಡ್ಯಾಮ್ಡ್ ಇಫ್ ಯು ಡೂ ಅಂತ. ಇಷ್ಟು ವರ್ಷ ಜನ ಎಲ್ಲ ಏನಂತಿದ್ರು, ನೀವು ಪಟ್ಟಿ ಬಿಡುಗಡೆನೆ ಮಾಡಿಲ್ಲ, ಲೇಟ್ ಆಗಿ ಮಾಡ್ತಾ ಇದೀರಾ, ಕೊನೆ ನಿಮಿಷದಲ್ಲಿ ಕೊನೆ ಹಂತದಲ್ಲಿ ನೀವು ಅಭ್ಯರ್ಥಿಗಳ ಪಟ್ಟಿನ ನೀವು ಬಿಡುಗಡೆ ಮಾಡಿದ್ರೆ ಕಷ್ಟ ಆಗತ್ತೆ ಅಂತ. ಅದಕ್ಕೆ ನಾವು ಮಾರ್ಚ್ ಅಲ್ಲೇ 124 ಅಭ್ಯರ್ಥಿಗಳ ಹೆಸರುಗಳನ್ನ ಘೋಷಣೆ ಮಾಡಿದ್ವಿ. ಅದಾದ್ಮೇಲೆ ಇವಾಗ 42 ಘೋಷಣೆ ಮಾಡಿದ್ವಿ. ಆದ್ರೆ ಅವ್ರ ಸ್ವಂತ ಪಕ್ಷದಲ್ಲೇ ಒಂದೂ ಹೆಸರು ಬಿಡುಗಡೆ, ಅದು ಬಸವರಾಜ್ ಬೊಮ್ಮಾಯಿ ಅವ್ರ ಹೆಸರೇ ಬಿಡುಗಡೆ ಮಾಡಿಲ್ಲ. ಅವ್ರು ಕೇಳೋ ನೈತಿಕತೆ ಎಲ್ಲ ಒಂದು. ಎರಡನೇದು ನಿಖಿಲ್, ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ ನಮಗೇನ್ ತೊಂದರೆ ಆಗಿದೆ ಅಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತು, ಯಾವ್ದೇ ಸಮೀಕ್ಷೆ ನೋಡಿ ರಾಜ್ಯದ ಜನತೆನೂ ಕೂಡ ಕೇಳಿ ನೀವೇನೇ ಬೇಕಿದ್ರು, ಪ್ರತಿಯೊಬ್ರು ಹೇಳೋದು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ. ಆತರ ಅಲೆ ಇದ್ದಾಗ, ಆತರ ಹವಾ ಇದ್ದಾಗ ತಮಗೂ ಗೊತ್ತು ಆಕಾಂಕ್ಷಿಗಳು ಹೆಚ್ಚಾಗ್ತಾ ಹೋಗ್ತಾರೆ ಅಂತ. ಸೊ ಅವ್ರಿಗೆಲ್ಲಾರು ವೈಮನಸ್ಸಿಲ್ದೇನೆ ಎಲ್ಲಾರನ್ನು ಜೊತೆ ಕರ್ಕೊಂಡು ಹೋಗಿ ಡಿಸಿಡೆನ್ಸ್ ನ ಕಮ್ಮಿ ಮಾಡಿ ಹೆಸರುಗಳನ್ನ ಘೋಷಣೆ ಮಾಡೋದು ಬಹಳ ಕಷ್ಟದಂತ ಒಂದ್ ಎಕ್ಸರ್ಸೈಸ್ ಅನ್ಕೋತೀನಿ. ಇವತ್ತು ನಿನ್ನೆ ರಾತ್ರಿ ಸುರ್ಜೇವಾಲಾ ಅವರಂದ್ರು 11 ಗಂಟೆಗಿಂತ ಮುಂಚಿತವಾಗಿ 1 ಪಟ್ಟಿ ಬಿಡುಗಡೆ ಮಾಡ್ತೀವಿ, ಕೊನೆಯದಾಗಿ ಇವಾಗ ಕೊನೆ CEC ಮೀಟಿಂಗ್ ಕೂತ್ಕೊಂಡು ಲಾಸ್ಟ್ ಸೀಟ್ಗಳನ್ನ ಫೈನಲೈಸ್ ಮಾಡ್ತೀವಿ ಅಂತ. ಅವ್ರ ಮಾತಿಗೆ ತಕ್ಕ ಹಾಗೆ ಅವರು ಇವಾಗ 42 ಹೆಸರು ಬಿಡುಗಡೆ ಮಾಡಿದ್ರು. ಇವಾಗ ಕೊನೆ ಮಿಕ್ಕಿರೋ ಹೆಸರುಗಳು ಆದಷ್ಟು ಬೇಗ ನಾವ್ ರಿಲೀಸ್ ಮಾಡ್ತೀವಿ. ಬಟ್ ನಾನ್ ಗ್ಯಾರಂಟಿ ಮಾಡ್ತೀನಿ, ಬಿಜೆಪಿ ಅವ್ರ ಫಸ್ಟ್ ಲಿಸ್ಟ್ ಅಲ್ಲ, ಫಸ್ಟ್ ಹೆಸರು ಘೋಷಣೆ ಮಾಡಕ್ಕಿಂತ ಮುಂಚಿತವಾಗ್ಲೇ ಕಾಂಗ್ರೆಸ್ ಇಡೀ ಪಟ್ಟಿ ಬಿಡುಗಡೆ ಆಗಿರತ್ತೆ. ನಮ್ದು 224 ಕ್ಷೇತ್ರದ ಅಭ್ಯರ್ಥಿಗಳು ಇರ್ತಾರೆ. ಅದಾದ್ಮೇಲೆ ಬಿಜೆಪಿ ಅವ್ರು ನೀವ್ ನೋಡಿಬೇಕಾದ್ರೆ ಎಲ್ಲಿಂದ ಏನ್ ಶಾಪಿಂಗ್ ನಡೆಯುತ್ತೋ ಅದೆಲ್ಲ ನೀವ್ ನೋಡ್ಕೋತೀರಾ. ಆದ್ರೆ ನಾವ್ ಅದಕ್ಕಿಂತ ಮುಂಚಿತವಾಗಿ ನಾವ್ ಮುಗಿಸಿ ನಾವ್ ಚುನಾವಣೆಗೆ ಹೋಗಕ್ ರೆಡಿ ಆಗಿಲ್ಲ. ಐಶ್ವರ್ಯ, ಬರ್ತೀನಿ ಆ ಮಾತಿಗೆ. ಶಾಪಿಂಗ್ ಅನ್ನೋ ವಿಷಯದಲ್ಲಿ ನೀವೇನ್ ಕಡಿಮೆ ಇಲ್ಲ. ನೀವು ನೋಡಿ, ಅಲ್ಲಿ ಗೋಪಿಕೃಷ್ಣನ್ ಕರ್ಕೊಂಡ್ ಬಂದ್ರೆ ನೀವು ಟಿಕೆಟ್ ಕೊಟ್ಬಿಟ್ರಿ, ಕಿರಣ್ ಕುಮಾರ್ಗಳು ಟಿಕೆಟ್ ಕೊಟ್ರಿ. ಆದ್ರೆ ಚಿಕ್ಕಮಂಗ್ಳೂರಲ್ಲಿ ನಿಮಗೆ ತಲೆನೋವಾಗ್ಬಿಟ್ಟಿದೆ. ಶಾಪಿಂಗ್ ಮಾಡಿ ತಗೊಂಡ್ಬಂದ್ಬಿಟ್ಟಿದ್ದೀರಿ ಮನೆಗೆ. ಈಗ ಇದನ್ನ ರಿಟರ್ನ್ ಮಾಡೋದಾ ಎಕ್ಸ್ಚೇಂಜ್ ಮಾಡೋದಾ? ಇಲ್ಲೇನೋ ನೋ ರಿಟರ್ನ್ ಪಾಲಿಸಿ ಇದ್ದಂಗಿದೆ ಇದು. ಈ ಚಿಕ್ಕಮಂಗ್ಳೂರ್ದು ನೋ ರಿಟರ್ನ್ ಪಾಲಿಸಿ ಆಗೋದ್ರೆ ಈ ತಲೆನೋವು ಹೆಂಗಪ್ಪ ನಿಭಾಯಿಸೋದು? ಆ ಕಷ್ಟ ಕೂಡ ನಿಮ್ಗಿರೋಂಥದ್ದು. ಅಂದ್ರೆ ಈ 2 ಪಟ್ಟಿಗಳ ಮೂಲಕ ನಮ್ಗೆ ಏನ್ ಗೊತ್ತಾಗ್ಬೋದು ಅಂದ್ರೆ ಐಶ್ವರ್ಯ, ಶಾಪಿಂಗು ಆಪರೇಷನ್ ಅನ್ನೋ ವಿಷಯ ಬಂದ್ರೆ ಕಾಂಗ್ರೆಸ್ ಯಾರಿಗೂ ಕಮ್ಮಿ ಇಲ್ಲ. ಕಂಪ್ಲೇಂಟ್ ಅಲ್ಲ, ಅಬ್ಸರ್ವೇಷನ್ ಅಷ್ಟೇ. ಪ್ಲೀಸ್ ನಿಖಿಲ್ ಅವರೇ, ಒಂದ್ ಸ್ಪೆಸಿಫೈ ಮಾಡ್ತೀನಿ, ನಾವ್ ಯಾರ್ಗು ನೀವ್ ಬರ್ಲೇಬೇಕು, ನೀವ್ ಬನ್ನಿ, ನಾವ್ ಗ್ಯಾರಂಟಿ ಮಾಡ್ತೀವಿ ಅನ್ಲಿಲ್ಲ. ಸಿಟ್ಟಿಂಗ್ MLC ಆಗಿದ್ದವರು ಒಬ್ರು ಬಂದ್ರು, ಕೇಳ್ಕೊಂಡ್ರು, ಆಮೇಲೆ ನೋಡಿದ್ವಿ ಸಾಮಾಜಿಕ ನ್ಯಾಯ ಆಗಿರ್ಲಿ ಅಥವಾ ಸಮೀಕ್ಷೆ ಆಗಿರ್ಲಿ ಅಥವಾ ಬೇರೆ ಎಲ್ಲ ಅಭ್ಯರ್ಥಿಗಳ ಜೊತೆ ಕುತ್ಕೊಂಡು ಕೂಡ ನಾವು ನಿರ್ಧಾರ ಮಾಡಿದ್ದು ಇವ್ರಿಗೆ ಅವಕಾಶ ಕೊಡಿ, ಮಿಕ್ಕಿದವ್ರನ್ನೆಲ್ಲ ಅಕಾಮಿಡೇಟ್ ಮಾಡ್ತೀವಿ ಅಂತ. ಒಂದು ಸಿಟ್ಟಿಂಗ್ MLCಗಳು ಬಂದಿದ್ದಾರೆ, ಸಿಟ್ಟಿಂಗ್ MLAಗಳು ಬಂದಿದ್ದಾರೆ, ಅವರೇ ಸ್ವಇಚ್ಛೆಯಿಂದ ಬಂದಿದ್ದಾರೆ. ಒಂದ್ ಕಡೆ ನಾವು ಆಯ್ತು ಅಕಾಮಿಡೇಟ್ ಮಾಡ್ತೀವಿ ಅಂದಿರ್ಬೋದು, ಇನ್ನೆರಡ್ ಕಡೆ
ನಾವು ನಿಮಗೆ ಕೊಡ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ, ನೀವು ಪಕ್ಷದಲ್ಲಿ ನಿಷ್ಠೆಯಿಂದ ನೀವು ಕೆಲಸ ಮಾಡಿ ನಾವು ಮುಂದ್ ಕರ್ಕೊಂಡು ಹೋಗ್ತೀವಿ ಅಂತ. ಚಿಕ್ಕಮಂಗ್ಳೂರ್ ವಿಷಯ ಬರಂಗಿದ್ರೆ ಇವತ್ತು ಕೂಡ ನೋಡಿ, ನಾವು ಡಿಕ್ಲೇರ್ ಮಾಡಿದಾಗ ಕ್ಯಾಂಡಿಡೇಟ್ ಡೆಕ್ಲರೇಷನ್ ಆದಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಆ ನಡೆಯನ್ನ ನಾವು ಮುಂದ್ ತಗೊಂಡು ಹೋಗಿ ಆಕಾಂಕ್ಷಿಗಳಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ನಾವ್ ಲಿಸ್ಟ್ ಅಂತೂ ರಿಲೀಸ್ ಮಾಡ್ತೀವಿ. ವಿ ಹ್ಯಾವನ್ ಗಾನ್ ಔಟ್, ನಾವೇನ್ ಈ ಬರ್ಲೇಬೇಕು ಅಂತ ಏನಲ್ಲ, ಎಲ್ಲಾರ್ಗೂ ಗೊತ್ತು ಯಾವ ತರ ಸರ್ಕಾರ ಯಾರ್ ರಚನೆ ಮಾಡ್ತಾರೆ ಅಂತ ಗೊತ್ತು, ಎಲ್ಲಾರ್ಗುನು ಬರೋ ಆಸೆ ಇದೆ. ಎಷ್ಟೋ ಜನಕ್ಕ ನಾವ್ ಹಿಂತಿರುಗಿಸಿ ನೀವ್ ಬರ್ಬೇಡಿ ಅಂತ ಕೂಡ ಹೇಳಿದೀವಿ. ಅದನ್ನ ನಾವ್ ಮಾಧ್ಯಮದಗಳು ಹೇಳಲ್ಲ, ಅವ್ರ ಹೆಸರುಗಳು ಬೇರೆ ಬೇರೆ ಪಕ್ಷದ ಲಿಸ್ಟ್ಗಳಲ್ಲಿ ಘೋಷಣೆ ಆಗ್ತವೆ, ಅನಿವಾರ್ಯತೆ ಅವ್ರಿಗೆ. ಆದ್ರೆ ನಮ್ ಕಡೆಯಿಂದ ನಾವು ಪ್ರತಿಯೊಬ್ಬರಿಗೂ ನಾವು ಎಷ್ಟಾಗತ್ತೋ ಅಕಾಮಿಡೇಟ್ ಮಾಡಿ ಅವ್ರಿಗೂ ಅವಕಾಶ ಕೊಟ್ಟಿ ಅಥವಾ ಅವ್ರಿಗೂ ಆಶ್ವಾಸನೆ ನೀಡೇ ನಾವು ಮುಂದ್ ಕರ್ಕೊಂಡು ಹೋಗ್ತಾ ಇದ್ವಿ. ಯಾಕಂದ್ರೆ ಡಿಸಿಡೆನ್ಸ್ ನಾವು ಕಮ್ಮಿ ಅಲ್ಲ, ಮಾಡಿದ್ವಿ. ಅಲ್ಲಿಗೆ 3 ಪಾಯಿಂಟ್ ಮೇಡಮ್. ಐಶ್ವರ್ಯ ಅವ್ರು ಹೇಳಿರೋದ್ರಲ್ಲಿ 3 ಪಾಯಿಂಟ್. ಒಂದು, ಪಟ್ಟಿಯೆಲ್ಲ ನೀವು ಒಂದೇ ಹೆಸರು ಘೋಷಣೆ ಮಾಡಿಲ್ಲ, ನೀವೇನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀರಿ? ಒಂದು ಪ್ರಶ್ನೆ. ಅವ್ರು ಹೇಳ್ತಿರೋದು ಆಪರೇಷನ್ ಅನ್ನೋ ವಿಷಯದಲ್ಲಿ ನಾವು ಯಾರಿಗೂ ಏನು ಕರೀಲಿಲ್ವಲ್ಲ, ಅವರೇ ಬರ್ತಿದ್ದಾರೆ. ಅಲೆ ಇದೆ, ಅಭ್ಯರ್ಥಿಗಳು ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಬಗ್ಗೆ ಅದೇನು ಹೇಳುತ್ತೆ? ಒಂದು, ಮುಂಚೆನೇ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ, ಆತ್ಮವಿಶ್ವಾಸದ ಪ್ರತಿಬಿಂಬನ ಇದು ಒಂದು. ಎರಡನೇದು, ಪಕ್ಷದ ಟಿಕೆಟಿಗೆ ಇಷ್ಟೊಂದು ಬೇಡಿಕೆ, ಹಂಗಂದ್ರೆ ಗೆಲುವಿನ ಅಲೆ ಇರೋದು ಕಾಂಗ್ರೆಸ್ ಪರಾನ? 2 ಪ್ಲೀಸ್. ಓಕೆ, ತುಂಬ ಸಾಮಾಜಿಕ ನ್ಯಾಯ ಕೊಡ್ಬೋದಾಗಿತ್ತು. ಹೆಣ್ಣು ಮಕ್ಕಳಿಗೆ 33% ಅಲ್ಲ, ಸೋನಿಯಾಜಿ ಅಂತ ಪ್ರಿಯಾಂಕಾ ಗಾಂಧಿಯವರು ನಾನಾಯಕಿ ಎನ್ನುವಂಥ ಒಂದು, ಓಕೆ, ಅದು ಒಂದು ರೀತಿ ಖುಷಿ ಆಗುತ್ತೆ ಯಾವುದೇ ಹೆಣ್ಮಕ್ಳಿಗೆ. ನಿಜವಾಗ್ಲೂ ನಾನಾಯಕಿ ಅಂತೇಳಿ ಒಂದು ಹೆಣ್ಮಗು 50% ಅಲ್ಲ, ಅವ್ರು 70% ಕೊಡಬೇಕು, ಇನ್ಯಾರೂ ಕೊಡೋಕ್ಕಾಗಲ್ಲ. ಯಾಕಂದರೆ ಆ ಪಾರ್ಟಿಯಲ್ಲಿ ಇಂದಿರಾಜಿ ಅಂತ ಅವ್ರು 18 ವರ್ಷ ಪ್ರಧಾನಿಯಾಗಿದ್ದರು, ಸೋನಿಯಾಜಿ ಅವರು 21 ವರ್ಷ ಅಧ್ಯಕ್ಷರಾಗಿದ್ದರು, ಪ್ರಿಯಾಂಕಾ ಅವರು ಭರವಸೆ ಮೂಡಿಸ್ತಾ ಇದ್ದಾರೆ, ಇವತ್ತು ಸಹೋದರಿ ಐಶ್ವರ್ಯ ವಕ್ತಾರೆಯಾಗಿ ಡಿಫೆಂಡ್ ಮಾಡ್ತಾ ಇದ್ದಾರೆ. ನಾನು ಕೇಳೋದು, ಅಂಥ ಹವಾ ಇದ್ದಿದ್ರೆ ಯಾರಿಗೆ ಮಣೆ ಹಾಕಬೇಕು? ಕಾರ್ಯಕರ್ತರಿಗೆ. ಯಾಕಂದರೆ ಅಲ್ಲಿ ಮುಖ ಇಂಪಾರ್ಟೆಂಟ್ ಇಲ್ಲ, ಹವಾ ಇದೆ ಸಿಕ್ಕಾಪಟ್ಟೆ. ಯಾರನ್ನ ನಿಲ್ಲಿಸಿ, ಒಂದು ಕಾಲ ಇತ್ತು ಹಸು ಕರು ನೋಡಿದ್ರೆ ಓಟ್ ಹಾಕ್ತಿದ್ರು, ಒಂದು ಕಾಲ ಇತ್ತು ಹಸ್ತ ನೋಡಿದ್ರೆ ಓಟ್ ಹಾಕ್ತಿದ್ರು, ಒಂದು ಕಾಲ ಈಗಲೂ ಇದೆ ಕಮಲಾ ಮೋದಿಯವರಂದ್ರೆ ಓಟ್ ಹಾಕ್ತಾರೆ, ಕ್ಯಾಂಡಿಡೇಟ್ ಲೆಕ್ಕನೇ ಅಲ್ಲ. ಹಾಗಿರ್ಬೇಕಾದ್ರೆ ಬೇರೆಯವರ ಅವಶ್ಯಕತೆ ನಿಮ್ಗೆ ಯಾಕಿದೆ? 2ನೇ ಪಾಯಿಂಟು, ಸಾಮಾನ್ಯ ಕಾರ್ಯಕರ್ತರಿಗೆ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಇಂಥ ಹವಾಗಿಂತ ಇನ್ಯಾವಾಗ ಅಂಥ ಒಂದು ಭಾಗ್ಯ ಬರುತ್ತೆ? ಯಾಕೆ ಕಾಂಗ್ರೆಸ್ಗೋಸ್ಕರ ದುಡ್ದಿರ್ತಕ್ಕಂಥ ಕಟ್ಟ ಕಡೆಯ ಕಾರ್ಯಕರ್ತರಿಗೆ ನೀವು ಯಾಕೆ ಬರೀ ಡಿ ಕೆ ಅವ್ರು ಹೇಳಿದ್ರಲ್ಲ, ಏನು ಬೇಕಾಗಿಲ್ಲ, ಅಸ್ತ ಸಾಕು, ಹವಾ ಫುಲ್ಲು ಸರ್ಕಾರನೇ ರಚನೆ ಆಗೋಗ್ಬಿಟ್ಟಿದೆ. ಆಮೇಲೆ ಈ ಕಂತುಗಳಲ್ಲಿ ಬಿಡುಗಡೆ ನಮಗಂತೂ ನಮಗೆ ಕಷ್ಟ ಇದೆ. ಯಾಕಂದರೆ ನಾವು ಒಂದೇ ಸಲ ರಿಲೀಸ್ ಮಾಡ್ತೀವಿ, ನಮಗೆ ಪಾರ್ಟಿ ಸುಪ್ರೀಂ 3 ಜನರ ಹೆಸರು ಕಳಿಸಿದ್ದೀವಿ, ತೆಗೀರಿ 10 ಸಲ 9 ಸಲ 7 ಸಲ 6 ಸಲ ಇರೋರನ್ನ ತೆಗೆದು ಬೇರೆಯವ್ರಿಗೆ ಕೊಡಿ. ಯಾವಾಗ ಕೊಡ್ತೀರಾ ಸಾಮಾಜಿಕ ನ್ಯಾಯ? 2ನೇ ಲೈನು 3ನೇ ಲೈನ್ 4ನೇ ಲೈನ್ ಯಾವಾಗ ಬೆಳೆಸ್ತೀರಾ? ನಾನು ಹೇಳಲಿಲ್ಲ, ನಾನು ಐಶ್ವರ್ಯ ಅವರ ಒಂದು ವಿಶ್ವಾಸದ ಮಾತುಗಳು ಇವತ್ತು ತುಂಬಾ ಡಿಮಾಂಡ್ ಇದೆ ಅನ್ನೋ ಮಾತನ್ನು ನಾನು ಹೇಳಲಿಲ್ಲ. ಅವರಿಗೆ ಯಾವುದೂ ಇಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ ಎನ್ನುವ ವಿಶ್ವಾಸ ಇರೋದ್ರಿಂದ ಕಂತಲ್ಲಿ ಬಿಡುಗಡೆ ಆಗೋದು ತೋರಿಸ್ತಾ ಇದೆ, ಅದಿಲ್ಲ ಅಂತ. ಬೇರೆ ಪಾರ್ಟಿಯಿಂದ ಬರೋರ್ನ ತಗೊಳ್ತಾ ಇರೋದು ತೋರಿಸ್ತಾ ಇದೆ, ಹಾಗಿಲ್ಲ ಅಂತ. ಹಳೆ ಮೈಸೂರು ಭಾಗದಲ್ಲಿ ನೀವು JDS ಮತ್ತು ಕಾಂಗ್ರೆಸ್, JDSಗಿಂತ ಕಾಂಗ್ರೆಸ್ ದಶಕಗಳ ಗಟ್ಟಲೆ ಸಾಧನೆ ಮಾಡಿದ್ರಲ್ಲ, ಇವತ್ತು ಯಾಕೆ ರಾಮನಗರ ಜಿಲ್ಲೆಗೆ ಬರೋಣ, ಅವರ ಅಧ್ಯಕ್ಷರ ಜಿಲ್ಲೆ, ಯಾಕೆ 4 ಸ್ಥಾನ ಗೆಲ್ತೀರಾ ನೀವು? ಹೇಳಿ ಆತ್ಮವಿಶ್ವಾಸದಿಂದ. ಹಳೆ ಮೈಸೂರು ಭಾಗದಲ್ಲಿ ಸ್ವೀಪ್ ಮಾಡ್ತೀರಾ? ಹೇಳಿ ಆತ್ಮವಿಶ್ವಾಸದಿಂದ. ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ಇವತ್ತಲ್ಲಿ ಸ್ಥಾನ ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಹೇಳಿ. ನೀವು ಹೊಂದಾಣಿಕೆ ಮಾಡ್ಕೊಳ್ಳಲ್ವಾ ಬೇರೆ ಪಕ್ಷಗಳ ಜೊತೆ? ಯಾಕೆ ಬೇರೆ ಪಾರ್ಟಿಯವ್ರು ಯಾಕೆ ಬೇಕು ನಿಮಗೆ? ನಿಮ್ಮಲ್ಲಿ ದುಡ್ದಿರೋರು ಕೊಡ್ಬೋದಲ್ಲ? ಹಾಗಾದ್ರೆ ಮೋಸನಾ? ಅಲ್ಲ, ಕೊಟ್ಟಿದಾರಲ್ಲ, ಅಂದ್ರೆ ಹೊರಗಡೆಯಿಂದಲೂ ಕರ್ಕೊಂಡ್ ಬಂದವರು ಕೊಟ್ಟಿದ್ದಾರೆ ಅನ್ನೋದು ನಿಮ್ ಸಮಸ್ಯೆ. ಹೊರಗಡೆಯವರ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಕಾರ್ಯಕರ್ತರು ಹಿಂಗ್ ಕಡಿಮೆ ಇದಾರೆ. ಅಲ್ಲ, ಹೊರಗಡೆ ಇರೋರು ಕಾಂಗ್ರೆಸ್ ಅವಶ್ಯಕತೆ ಅಂತ ಐಶ್ವರ್ಯ ಹೇಳ್ತಿರೋದೇನು ಅಂದ್ರೆ, ಅಲ್ಲೇ ಹೆಂಗಿದೆ ಅಂದ್ರೆ ಹೊರಗಡೆ ಇರೋರು ಬಂದ್ ನಮಗ್ ಕೊಡಿ ಅಂತ ಕೇಳ್ತಿದಾರೆ. ಐಶ್ವರ್ಯಾಗೆ ಸರಳವಾಗಿ ಇಷ್ಟೇ ಮಾತು, ತುಂಬಾ ವರ್ಷ ಅಧಿಕಾರ ಅನುಭವಿಸಿರೋರಿಗೆ ನೀವು ತೆಗೆಯಬಹುದು. ಯಾಕಂದ್ರೆ ನೀವು ತುಂಬಾ ನೋಡಿದ್ದೀರಪ್ಪ, ಬೇರೆಯವ್ರು ತುಂಬಾ ದುಡ್ದಿದ್ದಾರೆ ಅಂತ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಯಂಗರ್ ಜನರೇಷನ್ಗೆ, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು. 3ನೇದು, ಇವತ್ತು ಕಾರ್ಯಕರ್ತರೇ ಅಂದ್ರೆ ಸಿಂಬಲ್ಲೇ ಮುಖ್ಯ, ಗೆಲ್ತೀವಿ, ವಾತಾವರಣ ಅವ್ರ ಪರವಾಗಿದೆ. ಹಾಗಿರುವಾಗ ಹಾಗಾದ್ರೆ ನಿಮಗೆ ಮನಸ್ಸಿಲ್ವೇ ನ್ಯಾಯ ಕೊಡಕ್ಕೆ? ಸೊ ಪರಿಸ್ಥಿತಿ ಹಾಗಿಲ್ಲ. ಬೇರೆಯವ್ರನ್ನ ಕರ್ಕೊಳ್ತಾ ಇರತಕ್ಕಂಥದ್ದು, ಟಿಕೆಟ್ಗಳ ಘೋಷಣೆಯಲ್ಲಿ ತಡೆ ಆಗ್ತಕ್ಕಂಥದ್ದು ಐಶ್ವರ್ಯ ಅವರು ಹೇಳಿದ ವಾದವನ್ನ ಪುರಸ್ಕಾರ ಮಾಡೋದಿಲ್ಲ ಅನ್ನೋದಷ್ಟೇ ನನ್ನ ವಾದ. ರೈಟ್. ಅಲ್ಲ, ರಾಜುಗೌಡ್ರೆ, ಈಗ ಕಡೆಗೆ ಅವ್ರು ಹೇಳ್ತಾರೆ ನೀವು ಟಿಕೆಟ್ ಬಿಟ್ಟು ಏನು ನ್ಯಾಯ ಮಾಡಿದ್ರಿ ಅಂತ, ಅವ್ರು ಹೇಳ್ತಾರೆ ನೀವು ಟಿಕೆಟೇ ಬಿಟ್ಟಿಲ್ಲ ಅಂತ. ನಿಮ್ಮ ನಿಲುವು ಏನಾಗುತ್ತೆ
ಅಂದ್ರೆ ನೀವಿಬ್ರು ಇಲ್ಲಿ ಅಲ್ಲಿಂದ ನಿರಾಸೆ ಆಗಬೇಕು, ಇಲ್ಲಿಂದ ನಿರಾಸೆ ಆಗಬೇಕು, ಯಾರ್ಯಾರು ನಿರಾಸೆ ಆಗುತ್ತೋ ಒಂದಷ್ಟು ವೋಟ್ಗಳು ಬರಲಿ, ವೋಟ್ ಶೇರ್ ಅಂತೂ ನಮ್ದು ಜಾಸ್ತಿ ಆಗೋದು ಹಾಗೇ ಆಗಲಿ, ಸೀಟ್ ಹಾಕಿ ಪರಿಣಮಿಸಿದ್ರೆ ಜಾಕ್ ಪಾಟು ಯಾಕೆ ಆಗಬಾರ್ದು ಅಂತನಾ? ನೋಡಿ, ಎಲ್ಲ ಪಕ್ಷದಲ್ಲಿ ಇವತ್ತು ಏನು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಉನ್ನತ ಸ್ಥಾನದಲ್ಲಿದ್ದಂಥ ಮುಖ್ಯಮಂತ್ರಿಗಳೆಲ್ಲ ನಮ್ಮ ಪಕ್ಷದಿಂದ ಹೋದವರು ಅನ್ನೋದು ಇಲ್ಲಿರೋಂಥ ಎರಡೂ ಪಕ್ಷದ ವಕ್ತಾರರು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಅದು ನಿಮ್ಗೆ ಹೆಂಗ್ ಸಹಾಯ ಮಾಡುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಬಿಡುತ್ತೋ ಇದು ಫ್ಯಾಕ್ಟ್ ಅಲ್ವಾ? ಸಹಾಯ ಮಾಡ್ಲಿಲ್ಲ ಅಂದ್ರೂ ಕೂಡ ನಾವೇ ಒಳ್ಳೆ ಮುಖ್ಯಮಂತ್ರಿಗಳನ್ನ ಕೊಟ್ಟಿರೋದು. ಪಾಪ ಅವರಲ್ಲಿ ಒಳ್ಳೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳು ಇರ್ಲಿಲ್ಲ, ಹಾಗಾಗಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಹೈಜಾಕ್ ಮಾಡ್ಕೊಂಡು ಹೋದ್ರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಹಾಗಾಗಿ ನಾವು ಯಾರನ್ನು ಕಾಯಲ್ಲ. ಈಗ ನಾವು ಎಲ್ಲರಿಗಿಂತ ಮುಂಚೆ 93 ಜನ ಲಿಸ್ಟ್ ಅನೌನ್ಸ್ ಮಾಡಿದ ಉದ್ದೇಶ ಏನು ಅಂದರೆ, ನಮ್ಮ ಕಾನ್ಫಿಡೆನ್ಸು ನಾವು ಮಿಷನ್ 123 ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಆ ಮಿಷನ್ 123ನ 100% ರೀಚ್ ಮಾಡ್ತೀವಿ ನಾವು ಆ ಕನ್ಸು ಇಟ್ಕೊಂಡು ಹೊರಟಿದ್ದೀವಿ. ಪಾಪ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಹೌದು ನಮಗೆ ಸಾಕಷ್ಟು ಅಲೆ ಬಂದ್ಬಿಟ್ಟಿದೆ. ಅಲ್ಲ, ಕಾಂಗ್ರೆಸ್ ವಕ್ತಾರ ಹೇಳೋದಕ್ಕಿಂತ ಕಾಂಗ್ರೆಸ್ ಪಟ್ಟಿನಲ್ಲಿ ಏನಿದೆ ನೋಡ್ಬೇಕು. ಹಾಸನ ಟಿಕೆಟ್ ಇನ್ನೂ ಖಾಲಿ ಬಿಟ್ಟಿದ್ದಾರೆ ಅವರು. ನೀವೇನ್ ಮಾಡ್ತೀರಾ ಅದ್ರ ಮೇಲಿದೆ ಅಲ್ಲಿ ನೋಡಿ, ಕಾಯ್ತಾ ಇದಾರೆ. ನಮ್ಮ ಪಟ್ಟಿಗೋಸ್ಕರ ಕಾಯ್ತಾ ಇದಾರೆ. ಮತ್ತೆ ಬಿಜೆಪಿ ಅವರು ಕಾಯ್ತಾ ಇದಾರೆ, ಕಾಂಗ್ರೆಸ್ ಅವರು ಕಾಯ್ತಾ ಇದಾರೆ. ಅಂದ್ರೆ JDS ಪಕ್ಷದ ಕಾರ್ಯಕರ್ತರುಗಳು ಎಷ್ಟು ಪೊಟೆನ್ಶಿಯಲ್ ಆಗಿದ್ದಾರೆ, ಏನಾದ್ರು ಮಾಡಿ ಹೈಜಾಕ್ ಮಾಡ್ಬೇಕು ಅಂತ ಕಾಯ್ತಾ ಇದಾರೆ ಪಾಪ. ಐಶ್ವರ್ಯ ನೋಡಿ, ಕೋಲಾರ್ ಇನ್ನೂ ಡಿಕ್ಲೇರ್ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಕೋಲಾರೇ ಒಂದ್ ರೀತಿನಲ್ಲಿ ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ ಅಂತ. ಅದರಿಂದ ಮುಂದಕ್ಕೆ ಹೋಗಕ್ಕಾಗ್ತಿಲ್ಲ. ಕೆಲವು ನಾಯಕರಿಗೆ ಸಿದ್ದರಾಮಯ್ಯನವ್ರ ಸ್ಪರ್ಧೆ ಬೇಕು, ಕೆಲವ್ರಿಗೆ ಬೇಡ. ಅಲ್ಲಿ ಮಾಡ್ಬೇಕಾ ಬೇಡವಾ? ಇವ್ರೊಬ್ರಿಗೆ 2 ಕ್ಷೇತ್ರ ಕೊಟ್ಟು ಬೇರೆಯವ್ರಿಗೆ ಕೊಡಲ್ಲ ಅನ್ನೋದು ಹೇಗೆ? ಬೇರೆಯವ್ರು ಯಾರ್ಯಾರು 2 ಕ್ಷೇತ್ರದ ಬೇಡಿಕೆಯನ್ನು ಇಟ್ಟಿದ್ದಾರೆ, ಇವಾಗ ಅದಕ್ಕೆ ಆಸ್ಪದ ಇದೆಯಾ? ಅದು ಎಲ್ಲದ್ರ ನಡುವೆ ಸಾಮಾಜಿಕ ನ್ಯಾಯ ಅಂತ ಮಾತಾಡೋರು. ಅಖಂಡ ಶ್ರೀನಿವಾಸ ಮೂರ್ತಿ ಯಾಕೆ ಹೆಸರು ಇನ್ನೂ ಘೋಷಣೆ ಆಗಿಲ್ಲ? ನಿಮ್ಮ ಪಕ್ಷದಲ್ಲೇ ಇದ್ಕೊಂಡು ಶಾಸಕರಾದವರಲ್ವಾ? SC ಸಮುದಾಯದವರಲ್ವಾ? ಅಲ್ಪಸಂಖ್ಯಾತ ಬಾಹುಳ್ಯ ಇರುವಂಥ ಒಂದು ಕ್ಷೇತ್ರದಲ್ಲಿ ಗೆದ್ದಬಾರ್ದವರಲ್ವಾ? ಯಾಕೆ ಅಲ್ಲಿಗೆ ಘೋಷಣೆ ಆಗಿಲ್ಲ? ಅಂದರೆ ಆಬ್ವಿಯಸ್ ಕ್ವೆಶ್ಚನ್ಸ್ ನಾನು ಹೇಳ್ತಿರೋದು, ಈ ಪಟ್ಟಿಯಿಂದ ಹೊರಗೆ ಬರ್ತಿರೋವಂಥದ್ದು. ಐಶ್ವರ್ಯ ಪ್ಲೀಸ್. ನಿಖಿಲ್ ಅವರೇ, ನೀವು ಕೇಳಿದ ಪ್ರಶ್ನೆ ಉತ್ತರ ನೀಡಕ್ಕಿಂತ ಮುಂಚಿತವಾಗಿ ಒಂದೆರಡು ರೆಸ್ಪಾನ್ಸ್. ಒಂದು, JDS ವಕ್ತಾರು, JDS ಪರಿಸ್ಥಿತಿ ಏನಾಗೋಗಿದೆ ಅಂದ್ರೆ ಇವತ್ತು 2 ಸೊಸೆದಿರ್ ಜಗಳದ ಮಧ್ಯೆ ಮಾವ ನಿಷ್ಠೂರ ಆದಂಗೆ ಇವತ್ತು JDSಗೆ ಇಡೀ ಪಟ್ಟಿನೇ ಇವಾಗ ಬ್ಲಾಕ್ ಆಗಿ ಕೂತಿದೆ. ಎರಡನೇದು, JDS ಇಂದ ಹೈಜಾಕ್ ಮಾಡ್ಕೊಂಡು ಬೇರೆ ಯಾರು ಪಕ್ಷಕ್ಕೆ ಹೋಗ್ಲಿಲ್ಲ. ರಾಜು ಗೌಡ್ರೆ, ನಾವು JDS ಇಂದ ಬಂದಿದ್ದು, ನಮ್ ತಂದೆ JDS ಶಾಸಕರೇ ಆಗಿದ್ದು, ಮಂಚನಳ್ಳಿ ಮಹಾದೇವ್ ಅವರು ಆ ತತ್ವ ಸಿದ್ಧಾಂತನ ಅದನ್ನ ಬಿಟ್ಟು ಹೋಗಿ ನಾವು ಕಾಂಗ್ರೆಸ್ನ ನಾವು ಸ್ವಇಚ್ಛೆಯಿಂದ ಸೇರ್ಕೊಂಡಿದ್ದು. ಅವಶ್ಯಕತೆನೇ ಇಲ್ಲ. ತತ್ವ ಸಿದ್ಧಾಂತ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದಿರೋರು ಹೋಗ್ತಾರೆ ಅಷ್ಟೇ. ಅದ್ರ ಬಗ್ಗೆ ಚರ್ಚೆ ಕೌಟುಂಬಿಕ ರಾಜಕೀಯ ಬಿಟ್ಟು ತತ್ವ ಸಿದ್ಧಾಂತ ದಯವಿಟ್ಟು ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ? ಅಂದ್ರೆ ಹೆಂಗೆ ಅಂದ್ರೆ, ರಾಜು ಗೌಡ್ರಿಗೆ ಟಿಕೆಟ್ ಸಿಗದಾದ್ರೂ ಕೂಡ JDS ಅಲ್ಲೇ ಮುಂದುವರಿತಾರೆ. ಇದು ತತ್ವ, ಇದು ಸಿದ್ಧಾಂತ, ಇದು ನಿಷ್ಠೆ. ಕರೆಕ್ಟಾ? ರಾಜಗೌಡ್ರು ಒಂದ್ಸತಿ ಗುಂಡ್ಲುಪೇಟೆಯಲ್ಲಿ ಅಂದ್ರೆ ನಮ್ಗೆ 5 ಸತಿ KR ನಗರ ಆಗಿಲ್ಲ ಅಂದ್ರೂ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ನಾವ್ ಇನ್ನು KR ನಗರದಲ್ಲಿ ಇದೀವಿ, ಮತ್ತೆ ಕಾಂಗ್ರೆಸ್ ಅಲ್ಲಿ ಕೂಡ ಇದೀವಿ. ಅಲ್ಲಿ JDS ಪಕ್ಷದ ತತ್ವ ಸಿದ್ಧಾಂತ ಏನಂದ್ರೆ ಶುರುವಾಗೋದು. ಸರ್, ಒಂದ್ ನಿಮಿಷ ಸರ್, ಇಂಟರಪ್ಟ್ ಮಾಡ್ಬೇಡಿ. ನಾನ್ ಮುಗಿಸ್ತೀನಿ. ನಾವಿವತ್ ಅಂತ ಇರೋದೇನಂದ್ರೆ, ಇವತ್ತು JDS ಪಕ್ಷ ತತ್ವ ಸಿದ್ಧಾಂತ ಕೌಟುಂಬಿಕ ರಾಜಕೀಯ ಅಂತ ಎಲ್ಲಾರ್ಗೂ ಗೊತ್ತು. ಅದೇ ರಾಜಗೌಡ್ರೆ ಅದಾದ್ಮೇಲೆ ನಾನು ಅದೇ ತೇಜಸ್ವಿನಿ ಅವರು ಒಂದ್ ನಿಮಿಷ ತಾಳ್ಮೆಯಿಂದ ಎಲ್ಲ ಆಗತ್ತೆ ಸರ್. ನಿಮ್ ಟಿಕೆಟ್ ಆಗ್ಬೋದು ಮುಂದಿನ ಸತಿ. ಇವಾಗ ತೇಜಸ್ವಿನಿ ಅವರು ಮಾತಾಡಿದ 2 ವಿಷಯ. ಒಂದು, ಕಾರ್ಯಕರ್ತರಿಗೆ ಕೊಡ್ಬೇಕು, ಎರಡನೇದು ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತ ಉದಾಹರಣೆ ನೀಡಿದ್ರು. ಅಮ್ಮ, ನೀವು ಮೊದಲನೇದಾಗಿ ನೀವು ನೋಡಿ, 3-4 ಕ್ಷೇತ್ರಗಳಲ್ಲಿ ಬೇರೆಯವರಿಗೆ, ಹೊರಗಡೆಯಿಂದ ಬಂದವರಿಗೆ ನಾವು ಅವಕಾಶ ನೀಡಿದೀವಿ ಅಂದಿದ ತಕ್ಷಣ ಆ 166 ಹೆಸರುಗಳಲ್ಲಿ, ಉದಾಹರಣೆಗೆ ಇವತ್ತು ಕಡೂರ್ ಕ್ಷೇತ್ರದಲ್ಲೇ ನೋಡಿ, ಆನಂದ್ ಅಂತ ಕಳೆದ ಬಾರಿ ಕಮ್ಮಿ ಅಂತರದಲ್ಲಿ ಸೋತೋರು, ನಮ್ ಕಾರ್ಯಕರ್ತರು, ಯೂತ್ ಕಾಂಗ್ರೆಸ್ ಇಂದ ಬಂದವರು, NSUI ಕೆಲಸ ಮಾಡಿದವರು, ಅವ್ರ ವಿರುದ್ಧ ಬೇರೆ ಯಾರೇ ಪಕ್ಷದಿಂದ ಬಂದಿರ್ಲಿ, ಯಾರೇ ಮಿನಿಸ್ಟರ್ ಆಗಿರ್ಲಿ, ಕೊನೆಗೂ ಕಾರ್ಯಕರ್ತರಿಗೆ ನಾವು ಅವಕಾಶ ನೀಡ್ಬೇಕು ಅಂತ ಕಡೂರಲ್ಲಿ ಆನಂದ್ ಅವ್ರಿಗೆ ನಾವು ಅವಕಾಶ ನೀಡಿದೀವಿ. ಒಂದು. ಎರಡನೇದು, ನೀವು ಹೆಣ್ಮಕ್ಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂದಾಗ, ಅಮ್ಮ, ನೀವ್ ನಮ್ ಕ್ಷೇತ್ರ, ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ, ಅಟ್ಲೀಸ್ಟ್ 7, 8, 9 ಹೆಸರುಗಳಿದಾವೆ, 6, 7 MLA ನಿಮ್ಮಲ್ಲಿ ನಾವ್ ಒಂದ್ ಪೂರ್ಣಿಮಾ ಅವರು, ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಬಿಟ್ರೆ ನಿಮ್ ಹೆಸರುನು ಕಂಡಿಲ್ಲ, ನಿಮ್ ಪಕ್ಷದಲ್ಲಿರುವಂತ ಮಹಿಳೆಯರ್ನು ಕಂಡಿಲ್ಲ, ನಿಮ್ ಪಕ್ಷದಲ್ಲಿರುವಂತ ಮಹಿಳಾ ಮೋರ್ಚಾದ ಅಧ್ಯಕ್ಷನು ಕಂಡಿಲ್ಲ. ಅಮ್ಮ, ನಮ್ ಕಡೆಯಿಂದ ನಾನಾಯಕಿ ಮಾತ್ರ ಅಲ್ಲ, ನನ್ನಂತ ಹೆಣ್ಮಕ್ಳಿಗೆ ಇವತ್ತು ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ಅದು ನಾನಾಯಕಿ ಮಾತ್ರ ಅಲ್ಲ, ಅದು ನಮ್ ಪಕ್ಷದ ಮುಂದಾಲೋಚನೆಯಿಂದ ಹೆಣ್ಮಕ್ಳಿಗೆ ಅವಕಾಶ ನೀಡ್ಬೇಕು ಅಂತ. ಸೊ ನೀವು ನಮಗೆಲ್ಲ ಈ ತರ ಮಾತಾಡಿದಾಗ ತಾವೇ ಅದನ್ನ ಅಳವಡಿಸ್ಕೊಂಡು, ಬಿಕಾಸ್ ಯು ಆರ್ ಅ ಪಾರ್ಟಿ ವಿತ್ ಅ ಡಿಫರೆನ್ಸ್, ಯು ಆರ್ ಅಚ್ಚೇ ದಿನ್, ಯು ಆರ್ ವಿಕಾಸ್, ಯು ಆರ್ ಅಮೃತ್ ಕಾಲ್ ಅಂದಾಗ ತಾವೇ ಅದನ್ನ ಅಳವಡಿಸ್ಕೊಳ್ಳಿ.
ಬಿಕಾಸ್ ಯು ಬೇಸಿಕ್ಲಿ ಪ್ರಾಕ್ಟೀಸ್ ಬಿಫೋರ್ ಯು ಪ್ರೀಚ್ ಅಂತ ನಂದು ಉದ್ದೇಶ. ಆಮೇಲೆ ನೀವು ಆನಂದ್ ಹೆಸರು ತೆಗೆದ್ರಿ ಅಂತ ಕೇಳ್ತಿದ್ದೀನಿ. YSV ದತ್ತನ ಕರ್ಕೊಂಡ್ರಿ ನೀವು, ಪಾಪ ಅವ್ರಿಗೆ ಟಿಕೆಟೇ ಕೊಡ್ಲಿಲ್ಲ ಕಡೂರಿನಲ್ಲಿ. ಆಯ್ತಪ್ಪ, ಪಕ್ಷದ ಸ್ಟ್ರಾಟಜಿ, ಅವ್ರು ನೀವೇನು MLC ಮಾಡ್ತಿರೋ ಏನು ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು ಅಂತ ಹೇಳೋಣ. ಆದರೆ ಅಲ್ಲಿಗೆ ಆನಂದ್ ಅವ್ರು ಯಾರು ಬಣ, ಯಾವ ಸಮುದಾಯ ವಿಶ್ಲೇಷಣೆ ಮಾಡೋರು ಡೀಪ್ ಡೈವ್ ಮಾಡ್ತಾರಲ್ಲ ಐಶ್ವರ್ಯ ಅವರೇ. ನೋಡಿ, ಅವ್ರು ಕುರುಬ ಸಮುದಾಯದವರು. ನಿಖಿಲ್ ಅವರೇ, ಯಾರ್ ಬಣ ಯಾರ್ ಸಮುದಾಯ ಎರಡು ಬಹಳ ವ್ಯತ್ಯಾಸ ಇದೆ. ನನ್ನನ್ನು ಕೇಳಿದ್ರೆ ಯಾವ ಬಣ ಯಾವ ಸಮುದಾಯ ಅಂತ ಬಹಳಷ್ಟು ವ್ಯತ್ಯಾಸ ಇದೆ. ನಾವೆಲ್ಲ ಕಾಂಗ್ರೆಸ್ ಬಣ, ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಆಮೇಲೆ YSV ದತ್ತನ್ ಯಾರು ಹೈಜಾಕ್ ಮಾಡಿಲ್ಲ, ಅವ್ರನ್ನ ಕಡೆಗಣಿಸಿದರೆ, ಅವ್ರಿಗೆ ಬೇಜಾರಾಯ್ತು, ಅವ್ರ ಮಾನಸ ಪುತ್ರ ಸ್ಥಾನದಿಂದ ಸ್ವಲ್ಪ ಡಿಮೋಷನ್ ಆಯ್ತು ಅಂತ ಬಹಳಷ್ಟು ಎಲ್ಲಾರು ತುಂಬಾ JDS ಅವರೇ ಟೀಕೆ ಮಾಡಿ ಮಾತಾಡಿದ್ರು. ಅವರು ಪಕ್ಷ ತತ್ವ ಸಿದ್ಧಾಂತಗಳನ್ನ JDS ಪಕ್ಷ ತತ್ವ ಸಿದ್ಧಾಂತಗಳು ಒಪ್ತೇನೆ ನಮ್ಮ ಹತ್ರ ಬಂದ್ರು. ನಾವೇನ್ ಗ್ಯಾರಂಟಿ ಯಾರಿಗೂ ಕೊಡ್ಲಿಲ್ಲ. ನಾವು ಕೊಡ್ತಾ ಇರೋ ಗ್ಯಾರಂಟಿ ಬರೀ ನಮ್ ರಾಜ್ಯದ ಜನತೆಗೆ. ನಾವು ಅನ್ನಭಾಗ್ಯ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಯುವಕರಿಗೆ ಯುವ ನಿಧಿ ಆಗಿದೆ, ಅದ್ ಮಾತ್ರ ಗ್ಯಾರಂಟಿ ಕೊಡ್ತಾ ಇರೋದು ನಾವು. ಸೊ ಎಲ್ಲಾರ್ನು ನಾವು ಅಕಾಮಿಡೇಟ್ ಮಾಡ್ತೀವಿ ನಿಖಿಲ್ ಅವರೇ, ಪ್ರತಿಯೊಬ್ಬರಿಗೂ ಅವಕಾಶ ನೀಡ್ತೀವಿ. ನಮ್ಗೆಲ್ಲಾರ್ಗು ಇವತ್ತು ಬ್ಯಾಲೆನ್ಸ್ ಹೆಂಗಾಯ್ತು? ಫಸ್ಟ್ ಲಿಸ್ಟ್ 124 ನಲ್ಲಿ ಬ್ಯಾಲೆನ್ಸ್ ಹೆಂಗಿತ್ತು, ಇಲ್ಲಿ ಬಂದಿರೋಂಥ 42ರಲ್ಲಿ ಬ್ಯಾಲೆನ್ಸ್ ಹೆಂಗಿದೆ? ಫಸ್ಟ್ ಲಿಸ್ಟ್ ಅಲ್ಲಿ ಅರೌಂಡ್ 30 ಲಿಂಗಾಯತ್ ಕ್ಯಾಂಡಿಡೇಟ್ಸ್ ಇದ್ರು, ಇದರಲ್ಲಿ ಎಷ್ಟಿದ್ದಾರೆ? ಆ ಎಲ್ಲ ವಿಷಯಕ್ಕೆ ಬರ್ತೀನಿ. ತೇಜಸ್ವಿನಿ ಮೇಡಮ್ ಹೇಳ್ಬಿಡಿ. ಸೋದರಿ ಐಶ್ವರ್ಯ ಹೇಳ್ತಾ ಇದ್ರು, ಹೆಣ್ಮಕ್ಳ ಬಗ್ಗೆ ಮಾತಾಡೋದನ್ನ ನಾನು ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ. ಐಶ್ವರ್ಯ, ಇವತ್ತು ಕೇಂದ್ರದಲ್ಲಿ 9ನೇ ವರ್ಷ ಆಗಿರೋದು. ಯಾಕಂದರೆ ಕಾಂಗ್ರೆಸ್ ಪಾರ್ಟಿಗೆ 70 ವರ್ಷ ಸಿಕ್ಕಿದೆ. 9 ವರ್ಷದಲ್ಲಿ 11 ಜನ ಕೇಂದ್ರದ ಮಂತ್ರಿಗಳು, ಅದರಲ್ಲೂ ಅತ್ಯಂತ ಪ್ರಮುಖ ಖಾತೆಗಳನ್ನು ಡಿಫೆನ್ಸಿಂದ ಹಿಡಿದು ಫಿನಾನ್ಸ್ ಮಿನಿಸ್ಟ್ರಿ ತನಕ ಮಹಿಳೆಯರಿಗೆ ಮೋದಿಯವರು ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ಒಂದು ಪಾರ್ಟಿಯಿಂದ ಅಲ್ಲಿ ಶುರುವಾಗಿದೆ. ನಮ್ಮದು ಸಿಕ್ಕಿದ ಅವಕಾಶಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸ್ಥಾನಮಾನಗಳನ್ನು ಮಹಿಳೆಯರು ಕೊಡ್ತಕ್ಕಂಥದ್ದು. ರಾಜ್ಯದಲ್ಲಿ ಬಂದಾಗ ಇನ್ನು ನಮ್ಮದು ಪಟ್ಟಿ ಬಿಡುಗಡೆ ಆಗಿಲ್ಲ. ನೀವು ಹೇಳ್ತಕ್ಕಂಥ ಒಂದು ಟೀಕೆಯನ್ನು ನಾನು ಒಳ್ಳೆಯ ಆರೋಗ್ಯಕರ ರೀತಿಯಲ್ಲಿ ಸ್ವಾಗತ ಮಾಡ್ತೇನೆ. ನಿಮ್ಮ ಪಾರ್ಟಿಗೆ ಮಾತ್ರ ಅಲ್ಲ, ಎಲ್ಲ ಪಾರ್ಟಿಗೂ ನಾನು ಹೇಳೋದು, ಹೆಣ್ಣು ಮಕ್ಕಳು ಬಂದು ಟಿಕೆಟ್ ಕೇಳೋದೇ ಕಷ್ಟ. ಇವತ್ತಿನ ಕಲುಷಿತ ವಾತಾವರಣ, ಹಣದ ಹೊಳೆ, ಆಮೇಲೆ ಜಾತಿ ಲೆಕ್ಕಾಚಾರ, ಅದರಲ್ಲಿ ಮಹಿಳೆ ಮತ್ತು ಪುರುಷ ಅನ್ನುವ ತಾರತಮ್ಯದ ನಡುವೆ ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋ ಹೆಣ್ಮಗು ಎಲ್ಲಾದರೂ ಇರಲಿ, ನಾನು ಸಪೋರ್ಟ್ ಮಾಡ್ತೀನಿ. ಅವ್ರು ಯಾರು ಹೆಣ್ಮಕ್ಳಿಗೆ ಫೈಟ್ ಮಾಡಿ ನನ್ನ ಮಾನಸಿಕವಾಗಿ ನನ್ನ ನೈತಿಕ ಬೆಂಬಲ ಅವ್ರಿಗೆ ಇದ್ದೇ ಇರ್ತಾವ್ರು, ಯಾವುದೇ ಪಾರ್ಟಿಲಿ. ಹೆಣ್ಮಕ್ಳ ಬಗ್ಗೆ ಬಂದಾಗ ನನಗೆ ವೈಯಕ್ತಿಕವಾಗಿ ಆ ಕಮಿಟ್ಮೆಂಟ್ ಇದ್ದೇ ಇದೆ. ನಂಬರ್ 1. ನಂಬರ್ 2, ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ನಾವು ಫೈಟ್ ಮಾಡಲೇಬೇಕು ಹೆಣ್ಮಕ್ಳಿಗೆ ಹೆಚ್ಚು ತಗೊಳಕ್ಕೆ. ಯಾಕಂದ್ರೆ ಅಂತ ಲೋಪದೋಷಗಳಾದ್ರೆ ಪ್ರಜಾಪ್ರಭುತ್ವ ದುರ್ಬಲಗೊಳ್ಳುತ್ತೆ. ನಾನು ಯಾಕೆ ಐಶ್ವರ್ಯಗೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ನನ್ನ ಪಾರ್ಟಿಯಲ್ಲಿ ಇನ್ನು ನಾವು ತುಂಬಾ, ನಿಮಗೆ ಹೋಲಿಸಿದ್ರೆ ನಮ್ದು ಯಂಗ್ ಪಾರ್ಟಿ, ನಿಮ್ಮದು ಹೋಲಿಸಿದ್ರೆ ಒಂದು 1/3 ಭಾಗ ಅಷ್ಟೇ. ನಮ್ಮ ಸಂಸ್ಥಾಪನಾ ದಿನಾಂಕ 46 ವರ್ಷ ನಮ್ಮದು, ನಿಮ್ಮದು 140 ವರ್ಷದ ಪಾರ್ಟಿ. ಆದ್ರಿಂದ 70 ವರ್ಷ ರೂಲ್ ಮಾಡಿದ್ದೀರಾ. ದೊಡ್ಡ ದೊಡ್ಡ ದಿಗ್ಗಜ ನಾಯಕಿಯರು ಆ ಪಕ್ಷವನ್ನು ಆಳಿ ಹೋಗಿದ್ದಾರೆ. ಇವತ್ತಿನ ಪರಿಸ್ಥಿತಿ, ಯಾಕಂದ್ರೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ಸೋನಿಯಾಜಿ ಅಂತವ್ರು ನಿಮ್ ನೆರವಿಗೆ ಬರ್ತಾರೆ. ಆದ್ರೆ ಇವಾಗ್ಲೂ ಹೆಣ್ಮಕ್ಳು ಫೈಟ್ ಮಾಡ್ತಾರೆ. ಒಂದೊಂದೇ ಹೆಸರು, ಎರಡೆರಡು ಹೆಸರು ಹೋಗಿ ಸುಮ್ನೆ ಹೆಸರು ಹಾಕೋದು, ಕಾಗೆ ಹಾರಿಸಿ ಬಿಟ್ಟಾಕ್ತಕ್ಕಂಥದ್ದು. ನಾನು ಹೇಳೋದು, ಯಾವ್ದಾದ್ರು ಪಾರ್ಟಿ ಇಲ್ಲ, ಕಾಂಗ್ರೆಸ್ ಅಲ್ಲೇ ಕೊಳ್ಳಿ, ಹೆಚ್ಚು ಹೆಣ್ಮಕ್ಳು ಬರ್ಬೇಕು ಅನ್ನೋದು ನನ್ನ ಒಪಿನಿಯನ್. ಇದು ಅಸೆಂಬ್ಲಿಲಿ ಯಾರಾದ್ರೂ ಬರಲಿ, ಹೆಣ್ಮಕ್ಳ ಧ್ವನಿ ಜಾಸ್ತಿ ಆಗ್ಲಿ ಅಂತ ನಾವು ನಮ್ಮ ಪಾರ್ಟಿನಲ್ಲಿ ಆಂತರಿಕ ವೇದಿಕೆಗಳಲ್ಲಿ ನಾವು ಫೈಟ್ ಮಾಡ್ತೀವಿ. ನಿಮ್ಮ ಅಬ್ಸರ್ವೇಷನ್ ಆಗಲಿ ಅಥವಾ ನಿಮ್ಮ ಕೇಳೋದು ಅಸಹಜ ಅಲ್ಲ, ಐ ವೆಲ್ಕಮ್ ಇಟ್. ಒಂದು, ಆದ್ರೆ ಫೈಟ್ ಮಾಡುವಾಗ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಬೇಕು, ಅವರ ಮನೋಬಲ ವೃದ್ಧಿಸಬೇಕು. ಜಾತಿ ಇದ್ರಲ್ಲಿ ಕಟ್ಟಾಕ್ತಾರೆ, ಪ್ರಾದೇಶಿಕವಾರು ಕಟ್ಟಾಕ್ತಾರೆ, ವಂಶಾಡಳಿತದಲ್ಲಿ ಎಲ್ಲಾ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೇ ಸ್ಕೇಪ್ ಕೋಟ್. ಯಾಕೆ? ಅದನ್ನ ನಮಗಿಂತ ಜಾಸ್ತಿ ನಿಮಗೆ ಬಲ ಇದೆ. ಒಂದು, ಕೇಂದ್ರದಲ್ಲಿ ಸೋನಿಯಾಜಿ ಅಂತ ಒಬ್ಬ ಹಿರಿಯ ನಾಯಕಿ ಇದ್ದಾರೆ. ಈಗ ಪ್ರಾಮಿಸಿಂಗ್ ನಿಮ್ಮ ಲೀಡರು ಪ್ರಿಯಾಂಕಾ ಅವರಿದ್ದಾರೆ, ರಾಹುಲ್ ಇದ್ದಾರೆ. ನೀವ್ ಇವಾಗ ನ್ಯಾಯ ಕೊಡದಿದ್ರೆ ಯಾವಾಗ ಕೊಡ್ತೀರಾ? ನೀವಾದ್ರೂ ಕೊಟ್ಬಿಡಿ, ಸಂತೋಷ. ನಮ್ ಕಾಂಗ್ರೆಸ್ ನಲ್ಲೇ ಹೆಣ್ಮಕ್ಳು ಜಾಸ್ತಿ ಗೆಲ್ಲಿ, ನಮ್ಗೇನ್ ಬೇಜಾರಿಲ್ಲ. ಬಟ್ ಹೆಣ್ಮಕ್ಳು ಬರ್ಲಿ ಅಂತಕ್ಕಂಥದ್ದಷ್ಟೇ. ಅಲ್ಲ, ಒಳ್ಳೇದ್ ಮಾಡಿದ್ರೆ ಬೇರೆಯವ್ರು ಮಾಡ್ಲಿ, ನಾವು ಮಾತ್ರ ನಮ್ದು ಅದೇ ಅಂದ್ರೆ ಐ ಟೋಲ್ಡ್ ಹರ್ ಕಷ್ಟಕರವಾದ ಕೆಲಸ ಐಶ್ವರ್ಯ ಮಾಡಿ. ಇನ್ನು ಪಟ್ಟಿ ಬಿಡುಗಡೆ ಆಗಿಲ್ಲ. ನೀವು ಪಟ್ಟಿನಲ್ಲಿ ನಾನು ಆಶಾದಾಯಕವಾಗಿದ್ದೀನಿ. ನಾನು ಐಶ್ವರ್ಯ ಹೇಳಕ್ಕಾಗತ್ತಾ, ನಿಮ್ಗೆ ಹೇಳಕ್ಕಾಗತ್ತಾ ವಕ್ತಾರಳಾಗಿ? ಐ ಆಮ್ ಆಲ್ಸೋ ವೆರಿ ಹೋಪ್ಫುಲ್.
ನನ್ ಕನ್ಸರ್ನ್ ಇದೆ. ಆಯ್ತು, ನೀವು ತುಂಬಾ ಅಚ್ಚರಿ ಪಡುವಂತ ಬಿಜೆಪಿ ಪಟ್ಟಿಯ ಬಗ್ಗೆನೇ ನಮ್ಮನ್ನೆಲ್ಲ ಮತ್ತೆ ಕರೆದು ಡಿಬೇಟ್ ಮಾಡುವಂತ ಖಂಡಿತ ವಂಡರ್ಫುಲ್ ಪಟ್ಟಿ ಖಂಡಿತ ನಮಗ್ ಬರುತ್ತೆ. ಅಲ್ಲ, ವಂಡರ್ಫುಲ್ ನಿಮ್ ದೃಷ್ಟಿ, ನಾನು ಇಲ್ಲ ಅನ್ನಲ್ಲ. ಕೊನೆಗಳಿಗೆನಲ್ಲಿ ಪಟ್ಟಿ ರಿಲೀಸ್ ಮಾಡ್ಬೇಕು, ನಾವು ಗೆಲ್ಬೇಕಲ್ವಾ. ಐಶ್ವರ್ಯ ಅವ್ರು ಹೇಗೆ ಹವಾ ಇದೆ ಅಂತಾರೆ, ನಾವು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ನಾವಿವಾಗ ನಮಗೆ ಸರ್ಕಾರ ಮತ್ತು ಸಿಎಂ ಕುರ್ಚಿ ಬಿಟ್ರೆ ನಮ್ಗೆ ಇನ್ನೇನಾದ್ರು ಕಾಣುತ್ತಾ? ಅರ್ಜುನನಿಗೆ ಲಕ್ಷ್ಯ ಕಂಡಂಗೆ ಮತ್ತೊಮ್ಮೆ ಬಿಜೆಪಿಯೇ ಭರವಸೆ, ನಾವು 150 ಸೀಟ್ ಬಂದೇ ಬರಬೇಕು. ಹೇಳ್ಬೋದು ನೀವು ಮಹಿಳೆಯರ ಒಂದು ಸಮುದಾಯವನ್ನ ಗಮನದಲ್ಲಿಟ್ಕೊಂಡು ಮಾತನಾಡ್ತಿರುವಂಥದ್ದು. ಆದ್ರೆ ಇಲ್ಲಿ ಸಮುದಾಯಗಳ ಪ್ರಾತಿನಿಧ್ಯದ ಬಗ್ಗೆ ಬಿಜೆಪಿಗೆ ಕೊಡ್ತಿರುವಂತ ಕಾಂಗ್ರೆಸ್ಸಿನ ಟಕ್ಕರ್ನ ಗಮನಿಸಿ. ಮೊದಲನೇ ಪಟ್ಟಿನಲ್ಲಿ 124, ಅದರಲ್ಲಿ 31 ಲಿಂಗಾಯತ ಅಭ್ಯರ್ಥಿಗಳು. ಈಗ ಎರಡನೇ ಪಟ್ಟಿ 42 ಅಭ್ಯರ್ಥಿಗಳು, ಅದರಲ್ಲಿ 12 ಜನ ಲಿಂಗಾಯತರು. ಇನ್ ಟೋಟಲ್ 43 ಲಿಂಗಾಯತ್ ಕ್ಯಾಂಡಿಡೇಟ್ಸ್ ಅನೌನ್ಸ್ಡ್. ಯಾಕೆ ಈ ಬಾರಿ ಲಿಂಗಾಯತ ಮತ ಬ್ಯಾಂಕ್ಗೆ ರಿಯಲ್ ಫೈಟ್? ಯಾಕೆ ಈ ಬಾರಿ ಯಡಿಯೂರಪ್ಪನವರ ಮುಖ ನೋಡಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಡೀ ಸಮುದಾಯ ಮತ ಚಲಾವಣೆ ಮಾಡುತ್ತಾ ಪ್ರಶ್ನೆ. ಅದಾದ್ಮೇಲೆ ಅವರು ಸಮುದಾಯದಲ್ಲೇ ಮೀಟಿಂಗ್ ಮಾಡಿ ಕೇಳಿದ್ರು 50 ಟಿಕೆಟ್ ಕೊಡಿ ಅಂತ. ಅಟ್ ದಿಸ್ ಪಾಯಿಂಟ್ ಇಟ್ ಲುಕ್ಸ್ ಪಾಸಿಬಲ್. 43 ಜನಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ, ಇನ್ನೂ 56 ಟಿಕೆಟ್ ಬಾಕಿ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ 58, ಇಂಥ ಸಂದರ್ಭದಲ್ಲಿ 50 ದಾಟು ಬಿಡ್ಬೋದು. ಸೊ ಅಲ್ಲಿಗೆ ಬಂದ ಇಲ್ಲ, ಒಂದು ಬ್ರೇಕ್ ಹೋಗಿ ಬರ್ತೀನಿ ಮೇಡಮ್, ಜಸ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದೆ. ಬ್ರೇಕ್ ಆದ ನಂತರ ಲಿಂಗಾಯತ ಮತ ಬ್ಯಾಂಕಿಗೆ ತೀವ್ರವಾದ ಪೈಪೋಟಿ ಇತ್ತೀಚಿನ ಚುನಾವಣೆಗಳಲ್ಲಿ ಆಗೋದು ಅಂದ್ರೆ ಅದು ಈ ಬಾರಿನ. ಬ್ರೇಕ್ ನಂತರ ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.